ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ. ನಾನು ಈಗ ಮುಂಜಾನೆ 5:30ಗೆ ಲಾಗ್ನ ಸ್ಟಾರ್ಟ್ ಮಾಡತ್ತನು. ಮುಂಜಾನೆ 5:20ಕ್ಕೆ ಎದ್ದೀನಿ. ಎದ್ದಾದ ನಂತರ ನಾನು ಫ್ರೆಶ್ ಆಗಿ ಬರ್ತೇನೆ. ಫ್ರೆಶ್ ಆಗಿ ಬಂದಮೇಲೆ ಲಾಗ ಸ್ಟಾರ್ಟ್ ಮಾಡಾಕತ್ತನ. ನಮ್ಮ ಮನೆಯವರ ಈಗ ತಾನೇ ಜಸ್ಟ್ 5:30ಗೆ ಪಿ ಟಿ ಹೋದ್ಮೇಲೆ ನಾನು ಲಾಗ್ ಶುರು ಮಾಡೀನಿ. ಹೊರಗಡೆ ಇನ್ನೂ ಸೂರ್ಯೋದಯ ಆಗಿದ್ದಿಲ್ಲ. ಕ್ಲೈಮೇಟ್ ಅಂತೂ ತಂಪೈತಿ. ಇವತ್ತು ಅಷ್ಟು ಕಾವು ಅನ್ಸಾತಿಲ್ಲ. ನಿನ್ನೆ ಮಳೆ ಆಗಿತ್ತಲ್ಲ, ಅದಕ್ಕೆ ಇವತ್ತು ಪೂರ್ತಿ ವಾತಾವರಣ ತಂಪಾಗಿತ್ತು. ಅದಾದ ನಂತರ ನಾನು ಮನೆಯೆಲ್ಲ ಪೂರ್ತಿ ಒಂದು ಸಲ ಕಸ ಹೊಡ್ಕೋತನ. ರೂಮಿಂದ ಹಿಡ್ಕೊಂಡ ಬಾಲ್ಕನಿ ತನಕ ಒಂದು ಸಲ ಪೂರ್ತಿಯಾಗಿ ಹೊಡ್ಕೋತನು. ಈಗ ನಾನು ಪರ್ಶಿ ವರ್ಷಾತನ 6 ಅಕ್ಕು ಮಕ್ಕೊಂಡಾರ. ಅವ್ರನ್ನ ದಿನ 6ಕ್ಕೆ ಎಬ್ಬಿಸ್ತಾನೆ. ಇನ್ನೂ ಟೈಮ್ ಆಗಿದ್ದಿಲ್ಲ. ಅದಕ್ಕೆ ನಾನು ಪರ್ಶಿ ವರ್ಷದ ಮೇಲೆ 6 ಮ್ಯಾಗ ಅವ್ರನ್ನ ಎಬ್ಸಿದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡು ಆಮ್ಯಾಗ ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡಾತನ. ನಾಷ್ಟಕ್ಕೆ ಇಲ್ಲಿ ಪಾಸ್ತಾ ಮಾಡತ್ತೀನಿ ಅವ್ರಿಗೆ. ನೋಡ್ರಿ, ನಾನು ಈಗ ಪಾಸ್ತಾ ಮಾಡೋಕೆ ರೆಡಿ ಮಾಡಾತನ. ಹಂಗೆ ಈ ಕಡೆ ಚಹಾ ಮಾಡತ್ತೀನಿ. ಯಾಕಂದ್ರೆ ಪಿ ಟಿಯಿಂದ ಬರ್ತಾರೆ ನಮ್ಮ ಮನೆಯವರು, ಬಂದ ಚಹಾ ಕುಡಿತಾರೆ. ನಾನು ನಾಷ್ಟ ಮಾಡಿಟ್ಟ ಜಳಕಾತಿ ಮಾಡಬೇಕಿತ್ತ. ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು, ಉಳ್ಳಾಗಡ್ಡಿ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊ ಸಾಸ, ರೆಡ್ ಚಿಲ್ಲಿ ಸಾಸ, ಸೋಯಾ ಸಾಸ ಮತ್ತು ಕೆಚಪ್ ಅಷ್ಟು ಹಾಕೊಂಡು, ಟೊಮೆಟೊ ಸಾಸ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಅರ್ಶಿಣ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡ ನಂತರ 1-2 ನಿಮಿಷ ಕುದಿಬೇಕು. ಅದಕ್ಕೆ ಕುದ್ದಾದ್ಮೇಲೆ ಪಾಸ್ತಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನನ್ನ ಆರಾಧ್ಯಗೋಸ್ಕರ ನಾಷ್ಟ ರೆಡಿ ಮಾಡೀನಿ. ಆಕಿ ಆರಾಧ್ಯನು ಜಳಕಾತಿ ಮಾಡಿ ರೆಡಿ ಆದಳು. ಈಗ ನಾವು ಆರವನ್ನ ಸ್ಕೂಲಿಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬರೋಕೆ ಹೊಂಟೀವಿ. ಬಿಟ್ಟು ಬರೋಣ ಅಂತ. ನಾವು ಬರೋ ಅಷ್ಟೊತ್ತಾಗೆ ಬಸ್ ಬಂತು. ಆರಾಧ್ಯ ಹತ್ತಿ ಸ್ಕೂಲ್ಗೆ ಹೋದ್ಲು. ಆರನ್ನ ಕಳಿಸಿ ಬನ್ನಿ. ಟೈಮ 7:30 ಆಗಿತ್ತು. ಬಂದ ಅಕ್ಕು ಇನ್ನೂ ಮಕ್ಕೊಂಡಾಳ. ನಮ್ಮ ಮನೆಯವರು ರೆಡಿ ಆಗತ್ತಾರ. ಅವ್ರದ್ದು ಡ್ಯೂಟಿ ಇತ್ತು, ಡ್ಯೂಟಿಗೆ ಹೋಗ್ಬೇಕಂಥೇಳಿ ಅವ್ರಿಗೆ ನಾಷ್ಟ ಹಾಕಿಕೊಟ್ನಿ. ನಾಷ್ಟ ಮಾಡಿದ್ರು. ಮಾಡಿ ರೆಡಿಯಾಗಿ ಅವರು ಡ್ಯೂಟಿಗೆ ಹೋದ್ರು. ಆಮೇಲೆ ಅಕ್ಕುನ ಎಬ್ಸಾಕತ್ತೀನಿ. ಹೇಳೇನ ಟೈಮ್ 8 ಆಗೈತೆ ನೋಡಲಿ. 8 ಆಗೋದಿದ್ದ ಟೈಮ್. ನಮ್ಮ ಅಕ್ಕು ಮಾಡ್ಯಾಳ ನೋಡ್ರಿ ಪೀಡ. ಎಷ್ಟು ಚಂದ ಮಾಡ್ಯಾಳ. 8 ಆತ ಅಕ್ಕು. ಹೇಳುದು ಯಾವಾಗಿನ್ನ ಬಂಗಾರಿ? ನಿನ್ನೆ ಡ್ಯೂಟಿಯಿಂದ ಬರಬೇಕಾದ್ರೆ ಅವರು ಕಾಯಿಪಲ್ಲೆ ತೊಗೊಂಬಂದಿದ್ರಿ. ಒಂದು ಲೌಕಿ ಮತ್ತು ಬೆಂಡೆಕಾಯಿ, ಬಾಳೆಹಣ್ಣು, ಬಟಾಟಿ, ಮತ್ತೊಂದು 4 ಮ್ಯಾಂಗೋ ಕೂಡ ತೊಗೊಂಬಂದಿರು. ಅವನ್ನೆಲ್ಲ ತೊಳೆದು ಇಟ್ಟಿದ್ನಿ. ನೀರು ಆರಲಿ, ಆನಂತರ ತೆಗೆದಿಟ್ರೆ ಆಯ್ತು ಅಂಥೇಳಿ ಅಂದ್ಕೊಂಡೀನಿ. ಇದ್ರ ಹೆಸರು ಹಿಂದಿ ಒಳಗೆ ಪಟಲ್ ಅಂತಾರತ್ತ. ಅದ್ರ ಕನ್ನಡದ ಏನಂತಾರೆ ಗೊತ್ತಿಲ್ಲ. ನೋಡ್ರಿ, ಈಗ ನಾನು ನಾಷ್ಟ ಮಾಡತ್ತನ. ಅಕ್ಕು ನಾನು ನಾಷ್ಟ ಮಾಡಿಲ್ಲ ಇನ್ನು. ಈಗ ಮಾಡ್ತೀವಿ ನೋಡ್ರಿ. ಇವತ್ತು ಪಾಸ್ತಾ ಮಾಡಿದ್ನಿ. ಹಂಗೆ ಸ್ವಲ್ಪ ಮಾವಿನಕಾಯಿ ಇತ್ತು ಮತ್ತು ಸ್ವಲ್ಪ ಬಾಳೆಹಣ್ಣು. ಇಬ್ಬರು ನಾನು ಅಕ್ಕು ನಾಷ್ಟ ಮಾಡ್ತೀವಿ. ಬಾಳೆಹಣ್ಣು ತಿನ್ನಲೇ ಬಾ. ಮ್ಯಾಂಗೋ ಬಿಳಿಯೋದೈತೆ. ಹೆಂಗೈತೆ ನೋಡು. ಐತಿ, ಟೇಸ್ಟ್ ಐತಿ ನೋಡಿ. ಮ್ಯಾಂಗೋ ಮಾತ್ರ ಮಸ್ತ್ ಐತಿ. ಕರೆ ಇವಾಗ ಗ್ರೀನ್ ಕಲರ್ ಇದಕ್ಕೆ ನಾ ಏನು ತಿಳ್ಕೊಂಡೀನಿ, ಇನ್ನೂ ಹಣ್ಣಾಗಿಲ್ಲೇನೋ, ಬಿರ್ಸೈತಿ, ಹುಳಿ ಇರ್ಬೇಕಂತ ಅನ್ಕೊಂಡೀನಿ. ಆದ್ರೆ ಟೇಸ್ಟ್ ಚಲೋ ಐತಿ. ನಾವು ಕ್ಯಾಂಟೀನ್ಗೆ ಹೋಗಿದ್ದೇವ್ರಿ. ಮನೆಗೆ ಬೇಕಾದ ಸಾಮಾನುಗಳು ತರಬೇಕಂತ ಹೇಳಿ. ಹಂಗೆ ಹುಡುಗರಿಗೆ ಬಿಸ್ಕಿಟ್ ಖಾಲಿ ಆಗಿದ್ದು ಮತ್ತು ಬಿಸ್ಕಿಟ್ ತೊಗೊಂಡ್ವಿ. ಹಂಗೆ ಏನೇನು ತೊಗೊಂಡಿವಿ ಅಂಥೇಳಿ ಈ ವಿಡಿಯೋದಾಗ ನಿಮಗೆ ತೋರಿಸ್ತಾನಂತ. ಬರೀ ಏನೇನು ತಂದೀವಿ ಅಂಥೇಳಿ ನಾವು ತೋರಿಸ್ತಾನೋ. ಬ್ಯಾಗ್ನೊಳಗೆ ಅದಾವ ನೋಡ್ರಿ. ತೊಗೊಂಬಂದದ ಸಾಮಾನೆಲ್ಲ ಹಂಗೆ ಇಟ್ಟನ. ಜೋಡಿಸ್ಬೇಕಂಥೇಳಿ ಅನ್ಕೊಳತ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಏನೇನು ತಂದನಂಥೇಳಿ ತೋರಿಸ್ತಾನು. ನೋಡುವಂತ್ರೆ ಬರ್ರಿ. ನೀನು ನೋಡ್ರಿ, ಸಾಮಾನು ಅಷ್ಟು ತಂದದ್ದು ಎಲ್ಲ ತೆಗೆದ ಇಟ್ಕೊಂಡನ. ಬರೀ ಒಂದೊಂದಾಗಿ ತೋರಿಸ್ತಾನಂತ. ನೋಡ್ರಿ, ಇದು ಹಾರ್ಪಿಕ್ ತೊಗೊಂಬಂದನ. 1 ಲೀಟ್ರದ್ದು ಐತಿ. ಹಂಗೆ ಡಿಟಾಲು ಇದು 1 ಲೀಟ್ರದ್ದು ಐತಿ. ಇದು ಕಂಫರ್ಟ ಅರ್ಬಿಗೆ ಹಾಕಕ್ಕ. ಅರ್ಬಿ ಸ್ವಲ್ಪ ಫ್ರೆಶ್ ಆಗಿರ್ಲಿ ಅಂತ ಹೇಳಿ ತೊಗೊಂಬಂದನ. ಮತ್ತು ಸಾಸ್ ತೊಗೊಂಬಂದನ ನೋಡ್ರಿ. 3 ಥರ ಸಾಸ್ ಸಿಕ್ಕಾವ. ಇದು ಸೋಯಾ ಸಾಸ, ಗ್ರೀನ್ ಚಿಲ್ಲಿ ಸಾಸ ಮತ್ತು ರೆಡ್ ಚಿಲ್ಲಿ ಸಾಸ. ಇವು 3 ಸಾಸ. ಹಂಗೆ ಕೆಚಪ್ ತೊಗೊಂಬಂದೀವಿ. ಮಿಕ್ಸ ಸೋಂಪು ತಂದೀವ್ರಿ.
ಮತ್ತು ಶಾಂಪೂ ತೊಗೊಂಡಿನಿ. ಇವ್ರು ತಿನ್ನಾಕಂತ ಹೇಳಿ ಒಂದೆರಡು ಚಾಕ್ಲೇಟ್ ತೊಗೊಂಡಾರೆ. ಹಂಗೆ ನಂಚಿನ ಒಳಗೆ ಮೂಂಗ್ ದಾಲ್ ಹಾಕಿ 2 ಮೂಂಗ್ ದಾಲ್ ತೊಗೊಂಡಾರೆ. ಮತ್ತು ನೂಡಲ್ಸ್ ಹಕ್ಕಾ ನೂಡಲ್ಸ್ ಒಂದು 4 ತೊಗೊಂಡಾರೆ. 4 ಅದಾವ. ಅದಾದಮೇಲೆ ಇವ ಮಟರ್ ಮಸಾಲ ಅಂತೇಳಿ 2 ಮಟರ್ ಮಸಾಲ ತೊಗೊಂಡಾರೆ. ಇವ ಒಂದು 4 ಬಿಸ್ಕಿಟ್ ತೊಗೊಂಡಾರ. ಬಿಸ್ಕಿಟ ಇದ್ದು ಕಾಜು ಕುಕೀಸ್ ಅಂತ ಹೇಳಿ ತೊಗೊಂಡಾರ. ಇವ ಚಾದಾಗ ಎತ್ಕೊಂಡು ತಿನ್ನಾಕ. ಈಗ ಮೊದಲು ಒಂದಿಷ್ಟು ಇದ್ದು ಇನ್ನೊಂದು 4 ಏರಿಬಿಡ ಅಂತ ಹೇಳಿ ತೊಗೊಂಡಿನಿ. ನೋಡಿರಿ ಮ್ಯಾಗಿ ಇವು ದೊಡ್ಡದಾವ. ಒಂದೊಳಗೆ ಎಷ್ಟು ಅದಾವ ಅಂತಂದ್ರೆ 4 ಪೀಸ್ ಅದಾವ. ಇವ 2 ತೊಗೊಂಡೇನ. ಇದು ಚಹಾ ಪುಡಿ 1 ತೊಗೊಂಡಿನಿ. ಹಂಗೆ ಇವು ಚಾಕ್ಲೇಟ್ ತೊಗೊಂಡಾರ. ಮತ್ತು ಬಾಂಡೆ ತಿಕ್ಕಾಕಂತ ಹೇಳಿ ಇವು ಸ್ಕ್ರಬ್ಬರ್ ನೋಡಿರಿ. ಇದ್ರು ಎಕ್ಸೋದು ಇವನ್ನ ಒಂದು 3 ತೊಗೊಂಡನ. ಇನ್ನೊಂದು ಥರ ಇಂಥದೊಂದು ತೊಗೊಂಡನಿ ಚೇಂಜ್ ಇರಲಿ ಅಂಥೇಳಿ. ಮತ್ತು ಒಂದು ಪಿತಾಂಬ್ರ. ಆಮ್ಯಾಗ ಇವೆರಡು ಚೀಸ್ ಬೇಕ್ಸ್ 2 ತೊಗೊಂಡಾರೆ. ಹಂಗೆ ಒಂದು 4 ರಿನ್ ಸೋಪ್ ತೊಗೊಂಡನ. ಇದು ಸರ್ಫೆಕ್ಸಲ್ ಐತಿ. ಮತ್ತು ಒಂದು 4 ಲಕ್ಸ್ ಸೋಪ್ ತೊಗೊಂಬಂದೀವಿ. ಮತ್ತು 2 ಇವ್ನ ಎಕ್ಸೋ ಬಾಂಡೆ ತಿಕ್ಕು ಸೋಪ ನೋಡ್ರಿ. ಇದೊಂದು ಲಾಸ್ಟ್ ಗುಲಾಬ್ ಜಾಮೂನ್ ಉಳಿದಿತ್ತ. ಇದು ನಾನು ತೊಗೊಂಬನ್ನಿ. ಮತ್ತು ಪಾಸ್ತಾ ಇವು 2 ಪಾಸ್ತಾ ತೊಗೊಂಡಿವಿ. ಮತ್ತು ಒಂದು ಕೋಲ್ಗೇಟ್ ತೊಗೊಂಡ್ರು. ಹಂಗೆ ಆಲೂ ಭುಜಿಯಾ ಹೋದಿಂದ ಇವ್ರ ಸಂಬಂಧ ಬಿಸ್ಕೆಟ ಮತ್ತು ಇವು ಏನು ಆಲೂ ಭುಜಿಯಾ ನಮ್ಕಿನ ಬಿಸ್ಕಿಟ ಚಾಕ್ಲೇಟ ತರಕಂತ ಹೇಳಿ ಹೋಗಿದ್ವಿ. ಹೋಗಿ ಅಲ್ಲಿ ಇಷ್ಟೆಲ್ಲ ಸಾಮಾನು ತೊಗೊಂಡ್ಬಂದೀವಿ. ಮತ್ತು ಇನ್ನೊಂದು ಸಾಮಾನು ತೋರಿಸ್ತಾನೆ. ಇದು ಹಾಟ್ ಕೇಸ್ ಒಂದು ತೊಗೊಂಡಿವಿ. ತೋರಿಸ್ತಾನೆ ಹೆಂಗೈತಿ ಅಂಥೇಳಿ. ಎಷ್ಟು 3 ಅದಾವ ಇದ್ರೊಳಗೆ ಸೈಜ್. 3 ಸೈಜ್ ಅದಾವ. ಚಲೋ ಐತಿ ಮಾತ್ರ. ಯಾಕಂತಂದ್ರೆ ರೊಟ್ಟಿ ಇಡಾಕಂತ ಹೇಳಿ ಇದ್ದಿದ್ದಿಲ್ಲ. ಬೇರೆ ಬೇರೆ ಸೈಜ್ ಅದಾವ ನೋಡಿ. ಇದೊಂದು ಸೈಜ್ ಐತಿ. ಇದು ಸೆಕೆಂಡ. ಇದು ಲಾಸ್ಟ್ ಒಂದು ಇಲ್ಲಿ ಚಲೋ ಐತಿ. ಸಣ್ಣ ಐತಿ. ಅಷ್ಟ ಒಂದು 4 ಜನ 5 ಜನ ಇದ್ದವ್ರಿಗೆ ಅಷ್ಟ ಪಲ್ಯ ಐತಿ. ಇಡಾಕದ ನಡೀತೈತಿ. ಇದು ಚಂದ ನೋಡ್ರಿ. 3 ಸೈಜ್ ಅದಾವ. ಇದೊಂದು ಸೈಜ್, ಇದೊಂದು ನೋಡಿ ಹೆಂಗೆ ಕಾಣತ್ತಾವ. ಮಸ್ತ್ ಅದಾವಲ್ಲ. ಹಂಗೆ ಕ್ಯಾಂಟೀನ್ ಸಾಮಾನು ಫ್ರೀ ಕೊಡ್ತಾರ ಅಂತ ಹೇಳಿ ತಿಳ್ಕೊಂಡಿರ್ತಾರ. ಆದ್ರೆ ನಮಗೆ ಯಾವುದು ಇವ್ನು ಫ್ರೀ ಕೊಡಲ್ಲ. ಆದ್ರೆ ಹೊರಗಿನಕಿಂತ ಸ್ವಲ್ಪ ಕಮ್ಮಿ ಆಕೈತಿ. ಏನಪ್ಪಾ ಅಂತಂದ್ರೆ ಒಂದು 10 ರೂಪಾಯಿದ ಬಿಸ್ಕಿಟ್ ಇತ್ತಂದ್ರೆ ಒಂದು 8 ರೂಪಾಯಿ ಒಂದು ಬಿಸ್ಕಿಟ್ ಪ್ಯಾಕೆಟಿಗೆ ಬಿಡ್ತೈತಿ ನೋಡ್ರಿ. ಅಂದ್ರೆ ಹೊರಗಿನಕ್ಕಿಂತಲೂ ಒಂದು ಸ್ವಲ್ಪ 1 ರೂಪಾಯಿ 2 ರೂಪಾಯಿ ಇಂಥ ಸಾಮಾನುಗಳಿಗೆ ಸಸ್ತ ಹಾಕವ. ಇವು ಏನಾರ ದೊಡ್ಡ ಐಟಮ್ಸ್ಗಳ ಬ್ಯಾಗ್ಗಳ ಅವು ಮಿಕ್ಸಿ ತಗೋತೀವಲ್ಲ ಅದು ಮಾತ್ರ ಕ್ವಾಲಿಟಿ ಚಲೋ ಇರ್ತಾವ. ಮತ್ತು ಹೊರಗಿನಕ್ಕಿಂತಲೂ ಒಂದು 40% ನೋಡ್ರಿ ನಮ್ಗೆ ಸಾಮಾನು ಕಡಿಮೆ ಆಕೈತಿ. ಎಲ್ಲ ಕ್ಯಾಂಟೀನ್ ಸಾಮಾನು ತೆಗೆದ ಜೋಡಿಸಿ ಇಟ್ಕೊಂಡು ಆನಂತರ ಇವು ಕಾಯಿಪಲ್ಯ ತೊಗೊಂಬಂದು ತೊಳೆದಿಟ್ಟಿದ್ನೆಲ್ಲ ಅವನು ತೆಗೆದು ಇಟ್ಕೊಳ್ಳೋದಿತ್ತ. ಅವನು ತೆಗೆದ ಫ್ರಿಜ್ದೊಳಗೆ ಇಟ್ಕೊಂಡು ಇವನ್ನೆಲ್ಲ ಇವತ್ತ ನಮ್ಮ ಅಪ್ಪಂದು ಸ್ಕೂಲ ಸೂಟಿ ಐತಿ. ಈಕಿದ ಎಕ್ಸಾಮ ಮಂಡೇ ಐತಿ ಅಂತ ಹೇಳಿ ಇವತ್ತ ಸೂಟಿ ಕೊಟ್ಟಾರ. ಆರಾಧ್ಯಂದ ಇವತ್ತು ಎಕ್ಸಾಮ್ ಐತಿ. ಅದ್ರ ಸಂಬಂಧಾಗಿ ಸ್ಕೂಲ್ಗೆ ಹೋಗ್ಯಾಳ. ಸಣ್ಣ ಹುಡುಗರು ಅಂತ ಹೇಳಿ ಓದ್ಕೊಲಿ ಅಂತ ಹೇಳಿ ಒಂದಿನ ಗ್ಯಾಪ್ ಕೊಟ್ಟಾರ. ಈಗ ಹೋಮ್ವರ್ಕ್ ಮಾಡ್ಕೊಳಕ್ತಾಳ ನೋಡ್ರಿ. ಮ್ಯಾಥ್ ಐತಿ ಎಕ್ಸಾಮ. ಮ್ಯಾಥ ಮಾಡಕತ್ತಾಳ ನೋಡಿ. ಮುಂಜಾನೆಯಿಂದ ಲೈಟ ಇದ್ದಿದ್ದಿಲ್ಲ ನೋಡ್ರಿ. ಈಗ ಜಸ್ಟ್ ಲೈಟ್ ಬಂದು ಇವತ್ತು ಭಾಳ ಅಂದ್ರೆ ಭಾಳ ಹೊರಗೆ ಬಿಸಿಲು ಐತಿ. ಕೆಟ್ಟ ಕಾವು ಆಗಾಕತ್ತೈತಿ. ನೋಡ್ಬರಿ ತೋರಿಸ್ತಾನೆ ಬಿಸಿಲು ಯಾವ ನಮ್ನಿ ಹೊರಗೆ ಬಿಸಿಲು ಬಿಡಿಯಾತೈತಿ. ಅರಿಬಿ ಅಂತರೂ ಅಷ್ಟು ಒಣಗ್ತಾವ. ಈಗ 2 ದಿನ ಆತು ಮಳೆ ಆಗಾಕತ್ತಿತ್ತ. ಅರಿಬಿ ಸರಿಯಾಗಿ ಒಣಗಿದ್ದಿಲ್ಲ. ಇವತ್ತಂತರೂ ಮಸ್ತ್ ಒಣಗ್ತಾವ ಅರಿಬಿ. ಭಾಳ ಕಾವು ಆಗಾಕತ್ತೈತಿ. ಹಂಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾವ ಥರ ವೀಡಿಯೋಗಳು ಬೇಕಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಮತ್ತು ನಾಳೆ ವೀಡಿಯೋ ಒಂದಿಗೆ ಮತ್ತೆ ಸಿಗ್ತೀವಂತ. ಬಾಯ್.